ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ. ಹಾಗೆ ವಿಶ್ವ ಸೇನಾ ದಿನದ ಶುಭಾಶಯಗಳು. ಎಲ್ಲ ನಮ್ಮ ಸೈನಿಕರಿಗೂ ಸಹ ಶುಭಾಶಯಗಳನ್ನು ತಿಳಿಸ್ತಾ ಒಂದು ವಿಡಿಯೋನ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ನಾವು ಈ ಥರ ಹೊಸದಾಗಿ ಒಂದು ಸ್ಯಾರಿ ತಗೊಂಡು ಈ ಥರ ನಾವು ಆರಾಮಾಗಿ ನಾವು ಗೌನಾದರೂ ಹೊಲ್ಕೋಬೋದು, ಅಂಬ್ರೆಲಾ ಕುರ್ತಿನಾದರೂ ಹೊಲ್ಕೋಬೋದು, ಇಲ್ಲ ಸ್ಟ್ರೈಟ್ ಕುರ್ತಿಗಳನ್ನಾದರೂ ಹೊಲ್ಕೋಬೋದು. ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಬಾಡಿ ಶೇರ್ ಮಾಡ್ತಾಯಿದ್ದೀನಿ, ಸ್ಟಿಚಿಂಗ್ ಮಾಡೋದನ್ನು. ನಿಮ್ಮ ಫ್ರಂಟ್ ಮತ್ತು ಬ್ಯಾಕ್ ಬಾಡಿ ಪಾರ್ಟನ್ನು ನಾನು ಇವತ್ತು ಲೈನಿಂಗ್ ಹಾಕಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನಾನು ಇದರಲ್ಲಿ ತೊಗೊಂಡಿರೋದು ಈ ಸೀರೆ ಬಂದುಬಿಟ್ಟು ಮಿಶೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದು ಡ್ರೆಸ್ ಹೊಲಿಯೋಕ್ಕೋಸ್ಕರನೇ ನಾನು ತೊಗೊಂಡಿರೋದು. 200 ರೂಪೀಸ್ಗೆ ನನಗೆ ಸಿಕ್ತು. ಅಲ್ಲಿ ಮಿಶೋದಲ್ಲಿ ಲೈವ್ ಮಾಡ್ತಾಯಿರ್ತಾರೆ. ಲೈವ್ ಮಾಡಿದಾಗ ನಾವು ಸ್ಯಾರಿನ ನೋಡಿದಾಗ ಅಲ್ಲಿ ರೇಟ್ ನಮಗೆ ಕಡಿಮೆ ಆಗುತ್ತೆ. ಲೈವ್ ಮುಗಿದ್ಮೇಲೆ ನಾವು ತಗೊಳಕ್ಕೋದ್ರೆ ಸೀರೆಗಳು ರೇಟ್ ಇರುತ್ತೆ ಅದರಲ್ಲಿ ಮಿಶೋದಲ್ಲಿ. ನಾನು ಲೈವಲ್ಲಿ ತೊಗೊಂಡಿರೋದು ಇದು. ಮಿಶೋದಲ್ಲಿ ಕೆಲವರು ಲೈವ್ ಮಾಡ್ತಾಯಿರ್ತಾರೆ, ಅಂದರೆ ಸೇಲ್ ಮಾಡ್ತಾಯಿರ್ತಾರೆ ಅವ್ರ ಪ್ರಾಡಕ್ಟ್ಗಳನ್ನು. ಅವಾಗ ತೊಗೊಂಡಿದ್ದು ಈ ಸ್ಯಾರಿ ಫುಲ್ ಜಾರ್ಜೆಟ್ ಸ್ಯಾರಿ 200 ರೂಪೀಸ್ಗೆ ಸಿಗುತ್ತೆ. ಅಂಗಡಿಯಲ್ಲೆಲ್ಲ ಈ ಸ್ಯಾರಿಗಳು ತುಂಬ ಕಾಸ್ಟ್ಲಿ ಆಗುತ್ತೆ ಸ್ನೇಹಿತರೆ ತೊಗೊಂಡ್ರೆ. ನಾನು ಹಂಗಾಗಿ ನಿಮಗೆ ಮಿಶೋದಲ್ಲಿ ಸಜೆಸ್ಟ್ ಮಾಡ್ತೀನಿ, ಯಾಕೆಂದರೆ ತುಂಬ ಚೆನ್ನಾಗಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ಇದ್ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ಬಂದ ರೀತಿ ನಾನು ಯೂಟ್ಯೂಬ್ ನೋಡಿಕೊಂಡು ಮನೆಯಲ್ಲೇ ಈ ಥರ ಬಟ್ಟೆಗಳನ್ನು ಹೊಲ್ಕೊತಾ ಇರ್ತೀನಿ. ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇಲ್ಲಿ ನಾನು ತೊಗೊಂಡಿರೋ ಸ್ಯಾರಿ 5 ಮೀಟರ್ಸ್ ಇದೆ. ಇದಕ್ಕೆ ಯಾವುದೇ ಸೆರಗಿಲ್ಲ, ಬರೀ ಬಾರ್ಡರ್ ಅಷ್ಟೇ, ಮೇಲೆ ಕೆಳಗೆ ಬಾರ್ಡರ್ ಬಂದಿದೆ ಇದು. ಮತ್ತು ನಾನು ಇದಕ್ಕೆ 5 ಮೀಟ್ರು ಪಾಲಿಸ್ಟರ್ ಬಟ್ಟೆ ತಗೊಂಡಿದ್ದೀನಿ ಲೈನಿಂಗು. ನೋಡಿರಿ, ಈ ಥರ ನಾವು ನೀಡಲ್ ಥ್ರೆಡ್ಡನ್ನು ಏರಿಸ್ಲಿಕ್ಕೆ ನೀಡಲ್ ಬರುತ್ತೆ ಈ ಥರ. ಇದಂತೂ ತುಂಬ ಬೇಗ ನಾವು ದಾರನ ಏರಿಸ್ಬೋದು. ಕೆಲವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಸಹ ತುಂಬ ಸುಲಭ ಆಗುತ್ತೆ. ಪದೇ ಪದೇ ದಾರ ಕಟ್ಟಾಗ್ತಾ ಇರುತ್ತೆ ಒಂದೊಂದು ಸಲ, ಏನಾದರೂ ಒಂದು ನಾವು ಮಿಸ್ಟೇಕ್ ಮಾಡಿದಾಗ. ಈಗ ನೋಡಿ ಸ್ನೇಹಿತರೆ, ಸುತ್ತಲೂ ಗುಂಡು ಸೂಜಿ ಹಾಕ್ಕೋಬೇಕು. ನಾನು ಕೆಳಗೆ ಮೇಯ್ನ್ ಫ್ಯಾಬ್ರಿಕ್ ಹಾಕ್ಕೊಂಡಿದ್ದೀನಿ, ಮೇಲೆ ಲೈನಿಂಗ್ ಬಟ್ಟೆ ಇಟ್ಕೊಂಡಿದ್ದೀನಿ. ಗುಂಡು ಸೂಜಿಗಳು ಹಾಕ್ಕೊಂಡಾಗ ನಾವು ಸ್ಟಿಚಿಂಗ್ ಕ್ಲೀನಾಗಿ ಬರುತ್ತೆ, ಸುಕ್ಕಾಗೋದಿಲ್ಲ ಬಟ್ಟೆಗಳು. ಆಮೇಲೆ ನಾವು ಬೇರೆ ಬೇರೆ ಥರ ನಾವು ಹಂಗೆ ಇಟ್ಟು ಫಾಸ್ಟಾಗಿ ಹೊಲಿದ್ವಿ ಅಂದರೆ ಈ ಕಡೆ ಬಟ್ಟೆ ಕಡಿಮೆ ಬರುತ್ತೆ, ಆ ಕಡೆ ಬಟ್ಟೆ ಜಾಸ್ತಿ ಬರುತ್ತೆ. ಮತ್ತು ಸ್ಟಿಚಿಂಗಿಗೆ ನಮಗೆ ಆ ಕಡೆ ಸೈಡು ಮಾಡಲಿಕ್ಕೆ ಬಟ್ಟೆನೇ ಇರೋದಿಲ್ಲ. ಹಾಗಾಗಿ ನಾವು ಲೈನಿಂಗ್ನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ನ ಆಮೇಲೆ ನಾವು ಅದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ನಾವು ಸ್ಟಾರ್ಟಿಂಗಲ್ಲಿ ಇಡಬೇಕಾಗುತ್ತೆ. ಕಟ್ ಮಾಡಬೇಕಾದ್ರೆ ಬಟ್ಟೆ ಜಾಸ್ತಿ ಇಡಬೇಕಾಗುತ್ತೆ. ಆವಾಗ ನಮಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಕಟ್ಟಾದರೂ ಸಹ ನಮಗೆ ಲೈನಿಂಗ್ ಕರೆಕ್ಟಾಗಿ ನಾವು ಕಟ್ ಮಾಡಿರಬೇಕು. ಈಗ ಗುಂಡು ಸೂಜಿಯನ್ನು ನಾನು ತೆಗಿತಾ ಇದ್ದೀನಿ. ಈಗ ಈ ಥರ ಹಾಕ್ಕೊಂಡಾಗ ನಾವು ಏನಾಗುತ್ತೆ ಅಂದರೆ ಬಟ್ಟೆ ಜಾರೋದಿಲ್ಲ, ಕರೆಕ್ಟಾಗಿ ಆ ಬಟ್ಟೆ ಫಿನಿಶಿಂಗ್ ಬರುತ್ತೆ ನಾವು ಹೊಲಿದಾಗ. ಮತ್ತು ಕರೆಕ್ಟಾಗಿ ಅಷ್ಟು ಅಳತೆ ಕರೆಕ್ಟಾಗಿರುತ್ತೆ, ಕಡಿಮೆ ಜಾಸ್ತಿ ಆಗೋಲ್ಲ. ನಾವು ಬಾಡಿ ಪಾರ್ಟ್ಸನ್ನು ಹೊಲಿದಾಗ, ಸುತ್ತಲೂ ಹೊಲಿದಾಗ ನಮಗೆ ಒಂದು ಮೇಯ್ನ್ ನಮಗೆ ಅಳತೆಗೆ ತಕ್ಕ ಒಂದು ಬಟ್ಟೆ ಸಿಗುತ್ತೆ. ಮತ್ತು ಜಾರೋದಿಲ್ಲ ಮೇಯ್ನ್ ಗುಂಡು ಸೂಜಿ ಹಾಕೋದ್ರಿಂದ. ನಾವು ಆಮೇಲೆ ಇದನ್ನ ತಕ್ಕೊಂಬಿಡ್ಬೇಕು ಸೈಡಿಗೆ. ಬಟ್ಟೆನ ಮಧ್ಯೆ ನಾವು ಹೊಲಿದಿರ್ತೀವಲ್ವ, ಈಗ ಸ್ಟಿಚಿಂಗ್ ರೆಡಿ ಇರುತ್ತೆ. ಆಮೇಲೆ ನಾವು ಮಧ್ಯ ಆ ಒಂದು ಇಟ್ಟಿರೋ ಬಟ್ಟೆನ ನಾವು ಕಟ್ ಮಾಡಬೇಕಾಗುತ್ತೆ. ಈಗ ಸೈಡ್ ನಾವು ಸೈಡ್ ಒಂದು ಉಳಿದಿರೋಂಥ ಒಂದು ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಹೊಲಿಗೆ ಒಳಗೆ ನಾವು ಕಟ್ ಮಾಡಬೇಕು. ಹೊಲಿಗೆಯಿಂದ ಆ ಕಡೆ ಹೊಲಿಗೆ ಮಾಡಿರೋ ಆ ಕಡೆ ಭಾಗ ಕಟ್ ಮಾಡಬಾರ್ದು, ಅದರೊಳಗಿರೋ ಭಾಗನ ನಾವು ಕಟ್ ಮಾಡಿದಾಗ ಸುತ್ತಲೂ ಅದು ಫಿನಿಶಿಂಗ್ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ನಾವು ಬ್ಯಾಕ್ ಡಿಸೈನ್ ಮಾಡಿರ್ತೀವಲ್ಲ ಅದೆಲ್ಲ. ಈಗ ನಾವು ತಿರುಗಿಸಿ ಅದನ್ನ ಹೊಲಿದ್ಮೇಲೆ ಈಗ ಈ ಥರ ಹೊಲಿಗೆಯನ್ನು ಹಾಕ್ಕೋಬೇಕಾಗತ್ತೆ. ಹೊಲಿದ್ಮೇಲೆ ನಾವು ಬಾಡಿ ಪಾರ್ಟ್ ನಮ್ಮದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನೆಕ್ ಡಿಸೈನ್, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು ರೆಡಿ ಆಯಿತು. ಲೈನಿಂಗ್ ಬಟ್ಟೆ ನಾವು ಈ ಥರ, ಇದು ತುಂಬ ಬೇಗ ಸುಕ್ಕಾಗುತ್ತೆ, ನಾವು ಹುಷಾರಾಗಿ ಹೊಲಿಬೇಕಾಗುತ್ತೆ. ಬಟ್ಟೆ ತುಂಬ ತೆಳ್ಳಗಿರೋದ್ರಿಂದ ಇದು ಫ್ಯಾಬ್ರಿಕ್ಕು
ಜೋರಾಗಿ ಎಳೆಯೋದಾಗಲಿ ಜೋರಾಗಿ ಇದು ಮಾಡಿದ್ರೆ ಬಟ್ಟೆ ಕಿತ್ತೋಗುತ್ತೆ. ತುಂಬ ಸೂಕ್ಷ್ಮವಾಗಿ ನಾವು ಹೊಲ್ಕೋಬೇಕಾಗುತ್ತೆ. ಈಗ ನೋಡಿರಿ, ಮಧ್ಯ ಹೊಲದ ಮೇಲೆ ನಾನು ಈಗ ಮತ್ತೆ ತಿರುಗಿಸಿ ಬಟ್ಟೆನ ಮೇಯ್ನ್ ಫ್ಯಾಬ್ರಿಕ್ಕನ್ನು ಮೇಯ್ನ್ ಮಾಡಿಕೊಂಡು ನಾನೀಗ ಆ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ನಾನೀಗ ಬಟ್ಟೆನ ಹೊಲ್ಕೊತಾ ಇದ್ದೀನಿ. ಇವಾಗ ನನಗೆ ಇದೊಂದು 3-4 ದಿವಸ ಈ ಸಲ ಹಿಡಿತು ಫ್ರೆಂಡ್ಸ್. ಹಂಗಾಗಿ ನಾನು ಈಗ ಮತ್ತೆ ಗುಂಡು ಸೂಜಿನ ಈಗ ಹಾಕ್ಕೊಂಡೆ. ಈಗ ಇವತ್ತು ಬಾಡಿ ಪಾರ್ಟ್ ಎರಡನ್ನು ಮೇಯ್ನ್ ಬ್ಯಾಕ್ ಮತ್ತು ಫ್ರಂಟ್ ಬಾಡಿ ಪಾರ್ಟನ್ನು ಹೊಲ್ಕೊಳ್ಳೋಣ ಅಂತ ಹೇಳಿ ಬಂದೆ. ನನಗೆ ಸ್ವಲ್ಪನೇ ಸಮಯ ಸಿಗುತ್ತೆ, ಆ ಸಮಯದಲ್ಲಿ ನಾನು ಹೊಲ್ಕೊಂಬಿಡ್ತೀನಿ. ತುಂಬ ಜಾಸ್ತಿ ಹೊಲಿಯೋಕ್ಕೆ ಹೋದರೆ ನನಗೆ ಬೇರೆ ಕಡೆ ನನ್ನ ಕೆಲಸಗಳಿಗೆ ಆಗೋದಿಲ್ಲ ಹೋಗಲಿಕ್ಕೆ. ಮತ್ತು ಅಡುಗೆ ಮಧ್ಯಾಹ್ನದೆಲ್ಲ ಕೆಲಸ ಇರೋದ್ರಿಂದ ನಾನೇನು ಮಾಡ್ತೀನಿ, ಟೈಮ್ ಇದ್ದಾಗ ಮಾತ್ರ ಈ ಥರ ಹೊಲ್ಕೊತೀನಿ ಫ್ರೆಂಡ್ಸ್. ಜಾಸ್ತಿ ಹೊಲಿಯೋಕ್ಕಾಗೋದಿಲ್ಲ, ಜಾಸ್ತಿ ಟೈಮಲ್ಲಿ ನಾನು ಇದಕ್ಕೆ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನಾನು ಹೋಟೆಲಿಗೆ ಬೇರೆ ಹೋಗ್ಬೇಕಲ್ವ, ಆಮೇಲೆ ಮನೇಲಿ ಅಡುಗೆ ಇರುತ್ತೆ ಸ್ನೇಹಿತರೆ. ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ಈಗ ನಾವು ಇದನ್ನೇ ಮೈನ್ ಕೆಲಸ ಮಾಡೋಕ್ಕಾಗೋದಿಲ್ಲ. ನಾನು ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಹೊಲಿಬೋದು ಫ್ರೆಂಡ್ಸ್, ಜಾಸ್ತಿ ಏನು ಕಷ್ಟ ಇಲ್ಲ. ಕಷ್ಟಪಟ್ಟು ನಾವು ಇಂಟ್ರೆಸ್ಟ್ ಕೊಟ್ಟು ಕಲ್ತ್ಕೊಂಡ್ರೆ ಆಸಕ್ತಿಯಿಂದ ನಮಗೇನು ಅನಿಸಿದ್ರು ನಾವು ಮಾಡ್ಬೋದು. ಯಾವುದೂ ಇವತ್ತಿನ ಕಾಲದಲ್ಲಿ ಕಷ್ಟ ಏನಲ್ಲ ಅಂತ ನನ್ನ ಭಾವನೆ. ನೀವು ಸಹ ಒಂದು ಇನ್ಸ್ಪಿರೇಷನ್ನಾಗಿ ತಗೊಳ್ಳಿ, ಯೂಟ್ಯೂಬ್ನ ನೋಡಿ ಒಳ್ಳೊಳ್ಳೆ ವಿಡಿಯೋ ಸಿಗುತ್ತೆ. ಹಳೆ ನೈಟಿಯಿಂದ ಕುರ್ತಿಗಳ್ನ ಯಾವ ರೀತಿ ಮಾಡ್ಬೋದು, ರಿಯೂಸ್ಡ್ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ನಾವು ಮತ್ತೆ ಏನಾದರೂ ಹೊಸ್ದಾಗಿ ಡಿಸೈನರ್ಸ್ ಬಟ್ಟೆಗಳನ್ನು ನಾವು ಹೊಲ್ಕೋಬೋದು, ಸ್ಟಿಚಿಂಗ್ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋ ಸಿಗುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ಬಾಡಿ ಪಾರ್ಟ್ ಮೇಲೆ ಕರೆಕ್ಟಾಗಿ ಹೊಲ್ಕೊಂಡೆ. ಇವತ್ತು ಬೇರೆ ಕಡೆ ಎಲ್ಲ ಒಂದು ಸ್ಟಿಚಸನ್ನು ಹಾಕ್ಕೊತಾ ಇದ್ದೀನಿ. ಈಗ ಮೇಯ್ನ್ ನಮಗೆ ಬ್ಯಾಕ್ ಪಾರ್ಟು ರೆಡಿ ಆಯಿತು ಫ್ರೆಂಡ್ಸ್. ಬೇಗ ನಾವು ಈ ಥರ ಗುಂಡ್ಸೂಜಿ ಹಾಕಿದಾಗ ಜಾರೋದಿಲ್ಲ. ಹಾಗಾಗಿ ಆಮೇಲೆ ಬಟ್ಟೆನೂ ಸಹ ನಾವು ಜೋರಾಗಿ ಎಳಿಬಾರ್ದು, ಬಟ್ಟೆ ಕಿತ್ತೋಗುತ್ತೆ. ಹಂಗಾಗಿ ನಮಗೆ ನಿಧಾನಕ್ಕೆ ನಾವು ಹೊಲಿಬೇಕಾಗುತ್ತೆ. ಆನಂತರ ನಾವು ಈ ಸೈಡಿಗಿರೋ ಒಂದು ಬಟ್ಟೆಗಳನ್ನು ಉಳಿದಿರೋ ಅಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕಾಗುತ್ತೆ ಸ್ನೇಹಿತರೆ. ಬ್ಯಾಕ್ ನೆಕ್ ಬ್ಯಾಕ್ ಪಾರ್ಟ್ ಆಯಿತು ಸ್ನೇಹಿತರೆ. ಫುಲ್ಲು ಬ್ಯಾಕ್ ಫ್ರಂಟ್ ಈಗ ಫ್ರಂಟ್ ಪಾರ್ಟನ್ನು ನಾನು ಹೊಲ್ಕೊತಾ ಇದ್ದೀನಿ. ನಾನು ಮೇಲೆ ಸುಮ್ಮನೆ ಬಟ್ಟೆ ಕಟ್ ಮಾಡಿದ್ದೆ ಫ್ರೆಂಡ್ಸ್, ಏಕೆಂದರೆ ಬಟ್ಟೆ ಜಾಸ್ತಿ ಕಟ್ ಮಾಡಿದ್ದೆ ನಾನು. ಯಾಕೆ ಅಂತಂದರೆ ಈಗ ಇಷ್ಟು ಜಾಸ್ತಿ ಇರಬೇಕು, ನಾವು ಸೀರೆಯಲ್ಲಿ ಹೊಲಿತಾ ಇದ್ದೀವಲ್ವ, ಕಡಿಮೆ ಆಗಿಬಿಟ್ರೆ ಕಷ್ಟ. ಹಾಗಾಗಿ ನಾನು ಲೈನಿಂಗನ್ನು ಕರೆಕ್ಟ್ ಅಳತೆಗೆ ಲೈನಿಂಗ್ ಬಟ್ಟೆಯನ್ನು ನಾನು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಅದರ ಮೇಲೆ ಮೇಯ್ನ್ ಫ್ಯಾಬ್ರಿಕ್ಕನ್ನು ನಾನು ಸ್ವಲ್ಪ ಜಾಸ್ತಿನೇ ಈ ಥರ ಬಟ್ಟೆ ಬಿಟ್ಟಿರ್ತೀನಿ. ನಮಗೆ ಬಿಗಿನರ್ಸ್ ಆಗಿ ನಾವು ಹೆಂಗೆ ಬೇಕಂಗೆ ಬಟ್ಟೆನ ಕಟ್ ಮಾಡೋಕ್ಕೆ ಹೋದರೆ ನಮಗೆ ಕೊನೆಗೆ ಬಟ್ಟೆನೇ ಸಿಗೋದಿಲ್ಲ. ಈಗ ನಾನು ಫ್ರಂಟ್ ಪಾರ್ಟನ್ನು ಇದೇ ರೀತಿ ಬ್ಯಾಕ್ ಪಾರ್ಟ್ ಯಾವ ರೀತಿ ಮಾಡ್ಕೊಂಡು ಅದೇ ರೀತಿ ನಿಮಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಫ್ರಂಟ್ ಬ್ಯಾಕ್ ಮತ್ತು ಎರಡೂ ಸಹ ನಾವು ನೀಟಾಗಿ ಒಂದು ಹೊಲಿಗೆ ಹಾಕಿದ್ಮೇಲೆ ಎರಡೂ ಭಾಗನ ನಾವು ಅದನ್ನು ಈಗ ಕೂಡಿಸ್ಕೋಬೇಕಾಗುತ್ತೆ. ಇದು ನನ್ನ 2ನೇ ದಿನದ ವಿಡಿಯೋ. ಅಂದರೆ ನಾನು ಮಧ್ಯೆ ನಾನು ಒಂದು ಅರ್ಧ ಗಂಟೆ 1 ಗಂಟೆ ನಾನು ಸ್ಟಿಚ್ ಮಾಡ್ಕೊತಾ ಇರ್ತೀನಿ. ಒಂದೇ ಸಲ ನಾನು ಇದನ್ನ ಹೊಲಿದಿಲ್ಲ ಸ್ನೇಹಿತರೆ, ಒಂದೇ ಸಲ ನನಗೆ ಆಗಿಲ್ಲ. ಹಂಗಾಗಿ ನಿಮಗೆ ನಾನು ಯಾವಾಗ ನಾನು ಹೊಲಿದೆ ಯಾವಾಗಿಂದ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಎರಡನ್ನೂ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಮೇಯ್ನ್ ಫ್ಯಾಬ್ರಿಕ್ ಎಲ್ಲ ಮೇಲೆ ಬರೋ ಥರನೇ ನಾವು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲ ಕೆಲವು ಸಲ ಮೇಯ್ನ್ ಫ್ಯಾಬ್ರಿಕ್ ಒಂದು ಕಡೆ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಒಂದು ಕಡೆ ಆಗಿ ಎರಡೂ ಸಹ ಬೇರೆ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಈ ಟೈಮಲ್ಲಿ ಕರೆಕ್ಟಾಗಿ ಅಳತೆ ನೋಡಿ ಅದನ್ನ ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಈಗ ನಾವು ಸ್ಲೀವ್ಸನ್ನು ಒಂದು ಜಾಯಿಂಟ್ ಮಾಡಬೇಕಾಗತ್ತೆ. ಅಟ್ಯಾಚ್ ಮಾಡಬೇಕಾದ್ರೆ ಈ ಥರ ನೋಡಿ, ಕೆಳಗಿನ ಭಾಗ ನಮಗೆ ಮೇಲೆ ಬರಬೇಕು. ಈ ಥರ ನಾವಿಟ್ಟು ಆವಾಗ ಅದು ನಾವು ಮೇಯ್ನ್ ಫ್ಯಾಬ್ರಿಕನ್ನು ನಾವು ಕೆಳಗಿಟ್ಟಿರೋ ಭಾಗನ ಬಾಡಿ ಪಾರ್ಟ್ಸನ್ನು ನಾವು ಮೇಲ್ಭಾಗ ಇಟ್ಕೊಂಡು ಅದರ ಮೇಲೆ ನಾವು ತೋಳಿನ ಭಾಗನ ಕೆಳಗೆ ಬರೋ ಥರ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈಗ ನಮಗೆ ಕರೆಕ್ಟಾಗಿ ಇದ್ರ ಮೇಲೆ ನೀಟಾಗಿ 2 ಹೊಲಿಗೆನ ನಾವು ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಹೊಲಿಗೆ ಚೆನ್ನಾಗಿ ಕೂರುತ್ತೆ, ಆಗಲೆಲ್ಲ ಬಿಚ್ಕೊಳ್ಳೋದಿಲ್ಲ. ನೀಟಾಗಿ ಹೊಲಿಗೆ ಹೊಲ್ಕೊಂಡಾಗ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ತೋಳು ಆಗಲೆಲ್ಲ ದಾರ ಬಿಚ್ಕೊಳ್ಳೋದಿಲ್ಲ. ಈಗ ನಾವು ಇಲ್ಲಿ ತೋಳು ಹೊಲಿಬೇಕಾದ್ರೆ ನೀಟಾಗಿ ಬಟ್ಟೆನ ಜೊತೆಗೆ ಇಟ್ಟು ಹೊಲಿಬೇಕಾಗುತ್ತೆ. ಜೋರಾಗಿ ಎಳೆದ್ರೆ ಬಟ್ಟೆ ಸುಕ್ಕಾಗುತ್ತೆ. ಇದಂತೂ ನನಗೆ ತುಂಬ ಕಷ್ಟ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ. ನಾನು ಯಾಕೆ ಗೊತ್ತಾ, ತುಂಬ ತೆಳ್ಳಗಿದೆ ಬಟ್ಟೆ ಇದು. ಅದ್ರ ಮೇಲೆ ನಾನು ಪಾಲಿಸ್ಟರ್ ಲೈನಿಂಗ್ ಅದಕ್ಕೆ ಹಾಕಿದ್ದು. ಆದರೆ ಬಟ್ಟೆ ಕೆಳಗಿಂದು ಮೇಯ್ನ್ ಫ್ಯಾಬ್ರಿಕ್ಕು ತುಂಬ ಹಿಡ್ಕೊಳ್ತಾ ಇತ್ತು.
ಅದಕ್ಕೆ ನಾನು ತುಂಬ ಸೂಕ್ಷ್ಮವಾಗೇ ಹೊಲ್ಕೋಬೇಕು ಸ್ನೇಹಿತರೆ, ಇಲ್ಲಾಂದರೆ ಬಟ್ಟೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಾವು ಹೆಂಗೆ ಬೇಕಂಗೆ ಎಳೆದ್ಬಿಟ್ರೆ ಮೈನ್ ಫ್ಯಾಬ್ರಿಕ್ ಹೋಗ್ಬಿಡುತ್ತೆ ನಮಗೆ, ಆಮೇಲೆ ಬಟ್ಟೆ ಸಿಗೋದಿಲ್ಲ. ಅದನ್ನು ಸ್ವಲ್ಪ ಹುಷಾರಾಗಿ ನಾವು ಹೊಲಿಬೇಕಾಗುತ್ತೆ. ಈಗ ನಾನು 2 ತೋಳುಗಳನ್ನು ನಿಮಗೆ ಜಾಯಿಂಟ್ ಮಾಡಿಕೊಂಡು ನಿಮಗೆ ನೀಟಾಗಿ ನಾನು ನೋಡಿ ಫ್ರೆಂಡ್ಸ್, ಮಧ್ಯದಿಂದನೇ ನಾವು ಹೊಲಿಬೇಕಾಗತ್ತೆ ತೋಳನ್ನು. ತುಂಬ ಜನ ಎಕ್ಸ್ಪರ್ಟ್ ಟೈಲರ್ಸ್ಗಳೆಲ್ಲ ತುಂಬ ಬೇಗ ಹೊಲಿತಾರೆ, ಅವರಿಗೆಲ್ಲ ತುಂಬ ಅನುಭವ ಇರುತ್ತೆ ಸ್ನೇಹಿತರೆ. ನಮಗೆ ಅನುಭವ ಇರೋದಿಲ್ಲ, ನಾವು ನಿಧಾನಕ್ಕೆ ಹೊಲ್ಕೋಬೇಕಾಗುತ್ತೆ. ಯಾಕೆಂದರೆ ನಮ್ಮ ಬಟ್ಟೆ ಮಾತ್ರ ನಾವು ಹೊಲಿತೀವಿ, ಯಾವಾಗೋ ಒಂದೊಂದು ಸಲ ಹೊಲಿತೀವಿ, ಹಂಗಾಗಿ ನಮಗೆ ಅಷ್ಟು ಅದ್ರ ಬಗ್ಗೆ ಅನುಭವ ಇರೋದಿಲ್ಲ ಅಂತ ಹೇಳ್ಬೋದು. ಮೇಯ್ನ್ ಅದೇ ಥರ ದಾರಾನ ತೊಗೋಬೇಕು. ಆಮೇಲೆ ತುಂಬ ಈಸಿಯಾಗಿ ನೀವು ಮನಸ್ಸು ಕೊಟ್ಟು ನೀಟಾಗಿ ಹೊಲ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಡ್ರೆಸ್ ಬರುತ್ತೆ ಸ್ನೇಹಿತರೆ. ನೋಡಿರಿ, ಈಗ ನಾವು ಮಧ್ಯದಿಂದ ಹೊಲಿದ್ಮೇಲೆ ಆ ಕಡೆ ಭಾಗನೂ ಸಹ ಇದೇ ಥರನೇ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾನು 2 ತೋಳುಗಳನ್ನು ಹಾಕಿ ನಿಮಗೆ ಇವಾಗ ಅದನ್ನು ಸ್ಟಿಚ್ ಮಾಡಿ ನಿಮಗೆ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಒಂದು ಕಡೆ ಭಾಗ ಸ್ಲೀವನ್ನು ನಾನು ಜಾಯಿಂಟ್ ಮಾಡಿದೆ ಸ್ನೇಹಿತರೆ. ಈಗ ಇನ್ನೊಂದು ಕಡೆ ನಾನು ಜಾಯಿಂಟ್ ಮಾಡಬೇಕು, ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿರಿ. ಆ ಕಡೆದು ಫುಲ್ಲು ಕ್ಲೀನಾಗಿ ಬಂತು. ಈಗನೂ ಸಹ ನಾನು ಈಗ ಇನ್ನೊಂದು ಕಡೆ ಭಾಗನ ನಿಮ್ಮ ಹತ್ರ ಜಾಯಿಂಟ್ ತೋರಿಸ್ತಾ ಇದ್ದೀನಿ. ನಾನು ತುಂಬ ಎಕ್ಸ್ಪರ್ಟ್ ಅಂತ ಹೇಳಿ ತುಂಬ ಚೆನ್ನಾಗಿ ಹೊಲಿತೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇಲ್ಲ ಸ್ನೇಹಿತರೆ. ನನ್ನ ಉದ್ದೇಶ ಏನಪ್ಪ ಅಂದರೆ, ತುಂಬ ಈಸಿಯಾಗಿ ನಾವು ನಮ್ಮ ಒಂದು ಸಮಯನ ಇದಕ್ಕೆ ಕೊಟ್ಟಾಗ, ಈಗ ನಾನು ಕೆಲವೊಂದು ವೀಡಿಯೋಸನ್ನು ನೋಡಿದಾಗ ಗೊತ್ತಾಯಿತು ಸ್ನೇಹಿತರೆ, ಯೂಟ್ಯೂಬಲ್ಲೇ ಸುಮಾರು ವೀಡಿಯೋಸ್ ನೋಡ್ತಾ ಇರ್ತೀವಲ್ವ ನಾವು. ಅವರು ಹೇಳೋದೇನಪ್ಪ ಅಂದರೆ, ಅವರೇ ಹೇಳ್ತಾರೆ ಟೈಲರ್ಸ್, ನಾನಂತಲ್ಲ, ನೀವೇ ಚೆನ್ನಾಗಿ ಹೊಲ್ಕೋಬೋದು ಮನೆಯಲ್ಲಿ. ನಾವು ಇದಕ್ಕೆ ಸ್ಟಿಚ್ ಮಾಡೋಕ್ಕೆ ಚಾರ್ಜಸನ್ನು ನಾವು ತೊಗೊಂಡ್ರೆ 1200 ರೂಪಾಯಿ ಒಂದೊಂದು ಡ್ರೆಸ್ಗೆ ನಾವು ತೊಗೊತೀವಿ. ಅದ್ರ ಬದಲೇ ನೀವೇ ಇಷ್ಟಪಟ್ಟು ಆರಾಮಾಗಿ ಮನೆಯಲ್ಲಿ ಹೊಲ್ಕೋಬೋದು ಅಂತ ಅವರೇ ಹೇಳ್ತಾರೆ, ನಾವು ಹೇಳೋದಲ್ಲ. ಅವರೇ ಹೇಳಿದಾಗ ನಮಗೊಂದು ಇನ್ಸ್ಪಿರೇಷನ್ ಆಗುತ್ತೆ. ಆವಾಗ ನಮಗೂ ಸಹ ಅವ್ರು ಹೇಳಿದ್ದು, ಅವ್ರು ಕಲಿಸಿದ್ದನ್ನು ನಾವು ನೀಟಾಗಿ ಕಲ್ತ್ಕೊಂಡ್ವಿ ಅಂದರೆ ಬೇರೆ ಕಡೆ ನಾವು ಕೊಟ್ಟು ಹೊಲಿಸೋದಕ್ಕಿಂತ ನಾವು ಈಸಿಯಾಗಿ ಆರಾಮಾಗಿ ಹೊಲ್ಕೋಬೋದು ಸ್ನೇಹಿತರೆ. 1200 ಅಂದರೆ ಒಂದು ಡ್ರೆಸ್ಗೆ ನಾವು ಬಟ್ಟೆ ತೊಗೊಂಡು ಎಲ್ಲ ತೊಗೊಂಡು ಲೈನಿಂಗ್ ತೊಗೊಂಡು ಮತ್ತು ಅದು 1500 1600 ರೂಪಾಯಿ ಒಂದು ಡ್ರೆಸ್ ಬೀಳುತ್ತೆ. ಒಂದು ಗೌನು ನಾವು ಸ್ಟಿಚ್ ಮಾಡಿಸ್ಬೇಕು ಅಂದರೆ. ಅದ್ರ ಬದಲು ನಾವೇ ಹೊಲ್ಕೋಬೋದಲ್ವ. ನಾವು ನಮ್ಮದೊಂದು ಇಂಟ್ರೆಸ್ಟ್ ಬೇಕು ಸ್ನೇಹಿತರೆ, ಆಸಕ್ತಿ ಇರಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮೇಯ್ನ ನಮಗೆ ಆಸಕ್ತಿ ಇರಬೇಕು. ಆ ಆಸಕ್ತಿನೇ ನಮಗೆ ಎಷ್ಟೇ ಸುಸ್ತಾಗಿದ್ರೂ ಕೂಡ ಅದು ನಮಗೆ ಕಲಿಸುತ್ತೆ. ನಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾವು ಅದನ್ನು ಮಾಡಲೇಬೇಕಪ್ಪ ಅಂತ ಒಂದು ಗುರಿ ಇಟ್ಕೊಂಡ್ರೆ ಖಂಡಿತ ನಮ್ಗೆ ಯಾವುದೂ ಕಷ್ಟ ಅಂತ ಅನಿಸೋದಿಲ್ಲ. ನಂದು ಸ್ನೇಹಿತರೆ ಇದೇ ಒಂದು ಮಾತಷ್ಟೇ. ಇದರಲ್ಲಿ ಏನಾದರೂ ತಪ್ಪಿದರೆ ಸಾರಿ ಅಂದ್ಕೊಳ್ಳಿ. ನೀವು ನನಗೆ ಹೇಳ್ಬೋದು, ಸಜೆಷನ್ ಕೊಡ್ಬೋದು. ನಿಮಗೆ ಏನಾರು ತಪ್ಪು ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ, ಆದರೆ ನಾನು ನಿಮಗೆ ಒಳ್ಳೆ ಮಾಹಿತಿನೇ ಆದಷ್ಟು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಥರ ನೋಡಿ ಸ್ನೇಹಿತರೆ, ನನ್ನ ಒಂದು ವೈಯಕ್ತಿಕ ಅನುಭವನ ನಾನು ಹೇಳಿದ್ರೆ, ಈ ಡ್ರೆಸ್ಗೆ ನಾನು ಹೊಲಿಯೋಕ್ಕೆ ನನಗೆ ಎಷ್ಟು ಖರ್ಚು ಬಂದಿದೆ ಅಂತ ಹೇಳ್ಬಿಡ್ತೀನಿ. ನಾನು ಸ್ಯಾರಿ 200 ರೂಪಾಯಿ ಕೊಟ್ಟು ತೊಗೊಂಡೆ ಅಂತ ಹೇಳಿದ್ನಲ್ವಾ, 200 ರೂಪೀಸ್ಗೆ ಮೀಶೋದಲ್ಲಿ ತೊಗೊಂಡೆ. ಪ್ಲಸ್ 5 ಮೀಟ್ರ್ ಲೈನಿಂಗು, ಪಾಲಿಸ್ಟರ್ ಲೈನಿಂಗು 20 ರೂಪೀಸ್ ಮೀಟರ್ ಅಂದರೂ ಸಹ ನನಗೆ 5 ಮೀಟರ್ಸ್ ಲೈನಿಂಗ್ ತೊಗೊಂಡಿದ್ದೀನಿ. ಅಲ್ಲಿಗೆ 100 ರೂಪೀಸ್ ಆಯಿತು. 300 ರೂಪಾಯಿ ಆಯಿತು ಸ್ನೇಹಿತರೆ. ಟೋಟಲ್ 300 ರೂಪೀಸ್ ಬಂದಿದೆ. ಅಲ್ಲಿಗೆ ನಮಗೆ ನಾವು ನಮ್ಮ ಮನೆಯಲ್ಲಿ ಕರೆಂಟಿಂದು ಮೋಟ್ರ್ ಕೂರಿಸಿದ್ದೀವಲ್ವ, ಅದರಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಒಂದು 10 ರೂಪೀಸ್ ಕರೆಂಟ್ ಹೋಗುತ್ತೆ ಅಂತಲೇ ಅಂದ್ಕೊಳ್ರಿ. ಅಂದಾಜು ಮೇಲೆ ಹೇಳ್ತಾಯಿದ್ದೀನಿ ಸ್ನೇಹಿತರೆ, ನನಗೆ ಆಗಿರೋದು ಅಂದಾಜು ಮೇಲೆ ಕರೆಂಟಿಂದ ಹೇಳ್ತಾಯಿದ್ದೀನಿ. ಸುಮಾರು ನಾವು ಸಮಯ ಕೊಟ್ಟಿರೋದು ಎಷ್ಟು ಅಂದರೆ, ಒಂದೊಂದು ದಿವಸ ಒಂದೊಂದು ಅರ್ಧ ಗಂಟೆ, ಒಂದೊಂದು ದಿವಸ 1 ಗಂಟೆ, ಒಂದೊಂದು ದಿವಸ ಅರ್ಧ ಗಂಟೆ, ಈ ಥರ ಹೊಲ್ದಿರ್ಬೋದು. ಒಂದು 3ರಿಂದ 4 ಸಲ ನಾನು ಹೊಲ್ಕೊಂಡಿರ್ಬೋದು. ಅಲ್ಲಿಗೆ ನಾವೇನು ಇದಕ್ಕೇನು ಇನ್ವೆಸ್ಟ್ ಮಾಡ್ದಂಗೆ ಆಯಿತು. ಅಟ್ಲೀಸ್ಟ್ ಒಂದು 310 ರೂಪೀಸು ಆಗಿಲ್ಲ. 310 ದಾರದ್ರಿಲ್ಲು, ಮೇಯ್ನ್ ದಾರದ್ರಿಲ್ ಬೇಕಲ್ವಾ. ದಾರದ್ರಿಲ್ ಒಂದು 7 ರೂಪೀಸು 6 ರೂಪೀಸು, ಒಳ್ಳೆ ದಾರದ್ರಿಲ್ ಬೇಕಪ್ಪ ಅಂದರೆ 7-6 ರೂಪೀಸ್ಗೆ ಬರುತ್ತೆ. ಅಲ್ಲಿಗೆ 320 ಒಳಗೆ ನಮಗೆ ಇಷ್ಟು ಲಾಂಗ್ ಡ್ರೆಸ್ಸು, ಲಾಂಗ್ ಅಂಬ್ರೆಲಾ ಗೌನು ವಿತ್ ಒಳ್ಳೆ ಒಂದು ಸ್ಟಿಚ್ ನಾವು ಮಾಡಿರೋದು ನಮಗೊಂದು ಖುಷಿ ಸಿಗುತ್ತೆ ಬಟ್ಟೆ ಹೊಲಿದಾಗ. ಈಗ ನಾನು ಸ್ನೇಹಿತರೆ, ಇದು ಇನ್ನೊಂದು ದಿನದ ವಿಡಿಯೋ. ಮಧ್ಯ ನಾನು ಅಂಬ್ರೆಲಾ ಗೌನಿಗೆ, ಲಾಂಗ್ ಗೌನಿಗೆ ನಾನು ಈ ಥರ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಂದು ಬಾಡಿ ಪಾರ್ಟ್ಸ್ ಆಯಿತು, ಮೇಯ್ನು ಫ್ರಂಟ್ ಬ್ಯಾಕ್ ಬಾಡಿ ಪಾರ್ಟ್ಸ್ ಆಯಿತು, ಮತ್ತು ನನ್ನ ತೋಳು ಸ್ಲೀವ್ಸ್ ರೆಡಿ ಆಯಿತು. ಈಗ ಬಾಟಮ್ ಪಾರ್ಟಿಗೆ ಬಂದೆ.
ಬಾಟಮ್ ಪಾರ್ಟಿಗೆ ಬಂದಮೇಲೆ ನಾನೇನು ಮಾಡ್ತಾಯಿದ್ದೀನಿ ಇವಾಗ ಅಂದರೆ ಲೈನಿಂಗನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಲಾಸ್ಟಿವರೆಗೂ ನಾವು ಎಲ್ಲಿ ತನಕ ನಾವು ಅಳತೆ ಮಾಡ್ಕೊಂಡಿರ್ತೀವೋ ಪ್ಲೀಟ್ಸನ್ನು ಎಷ್ಟು ಬೇಕೋ ಅಷ್ಟು ನಾವು ಅಳತೆ ಮಾಡಿಕೊಂಡು ಆರಾಮಾಗಿ ಹೊಲ್ಕೋಬೋದು. 2 ಇಂಚಸ್ಗೆ ನೀವು ಪ್ಲೀಟ್ಸ್ ಮಾಡ್ಕೊತೀರಾ ಅಂದರೆ ನರಿಗೆಗಳನ್ನು, ಇಲ್ಲ ನಮಗೆ ತುಂಬ ಸಣ್ಣದಾಗಿ ಬೇಕು ಅಂದರೆ 1 ಇಂಚಿಗೆ ಮಾಡ್ಕೋಬೋದು, 2 ಇಂಚ್ಗೆ ಮಾಡ್ಕೋಬೋದು, 3.5 ಇಂಚಿಗೆ ಮಾಡ್ಕೋಬೋದು. ಬಟ್ಟೆ ನೀವು ಎಷ್ಟು ತೊಗೊಂಡಿದ್ದೀರಾ ಅಷ್ಟರ ಮೇಲೆ ಹೋಗುತ್ತೆ. ಮೈನ್ ಫ್ಯಾಬ್ರಿಕನ್ನು ಕೆಳಗಿಟ್ಕೊಂಡು ಲೈನಿಂಗನ್ನು ಮೇಲಿಟ್ಕೊಂಡು ನಾವು ಈ ಥರ ಆರಾಮಾಗಿ ಈ ಥರ ನಾವು ಹೊಲ್ಕೋಬೋದು. ನಿಧಾನಕ್ಕೆ ನಾವು ಹೊಲ್ಕೋಬೇಕಾಗುತ್ತೆ ಸ್ನೇಹಿತರೆ, ಯಾಕೆಂದರೆ ನಮಗೆ ಅದು ಮೋಟ್ರು ಫಾಸ್ಟಾಗಿ ಹೋಗ್ಬಿಡುತ್ತೆ. ಬಟ್ಟೆ ಹೆಂಗೆ ಬೇಕಂಗೆ ನಾವು ಹೊಲಿದ್ರೆ ಸುಕ್ಕಾಗುತ್ತೆ. ತುಂಬ ನಿಧಾನಕ್ಕೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀಟಾಗಿ ನಾವು ಹೊಲಿದಾಗ ನನಗೆ ಯಾವುದೇ ಕೆಲಸ ಮಾಡಿದ್ರು ನೀಟಾಗಿರಬೇಕು, ಲೇಟಾದರೂ ಪರವಾಗಿಲ್ಲ. ನಾನು ಅದೇ ಥರ ನನ್ನ ಮೆಂಟಾಲಿಟಿ. ಬೇಗನೆ ಮಾಡೋಂಥ ಒಂದು ನೆಸೆಸಿಟಿ ಈ ಬಟ್ಟೆ ವಿಚಾರದಲ್ಲಿ ಬರೋದಿಲ್ಲ, ಯಾಕೆಂದರೆ ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಮಾಡ್ತಾರೆ. ನಮಗಂತೂ ಖಂಡಿತ ಸಾಧ್ಯ ಇಲ್ಲ ಆ ಥರ ಮಾಡಲಿಕ್ಕೆ. ನನಗೆ ಹಂಗೆ ಮಾಡಿದ್ರೆ ಮನಸ್ಸು ಒಪ್ಪೋದೇ ಇಲ್ಲ. ಕರೆಕ್ಟಾಗಿ ಬರೋ ತನಕ ನಾನು ಬಿಡೋದಿಲ್ಲ. ಈಗ ಈ ಥರ ನಾನು ಹೊಲ್ಕೊಳ್ತಾಯಿದ್ದೀನಿ. ಈಗ ನಮಗೆ ಕ್ಲೀನಾಗಿ ಅದನ್ನ ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಪ್ಲೀಟ್ಸನ್ನು ನಾನು ಇವಾಗ ಇಟ್ಕೊಳೋದನ್ನು ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಆ ಕಡೆ 2.5 ಇಂಚು, ಈ ಕಡೆ ಒಂದು 2.5 ಇಂಚು ನಾನು ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ನಾವು ಸೈಡ್ ಸ್ಟಿಚ್ ಮಾಡ್ಕೋಬೇಕಲ್ವ, ಹಂಗಾಗಿ ಆ ಕಡೆ 2.5 ಇಂಚಸನ್ನು ನಾನು ಬಿಟ್ಟು ಮಧ್ಯ ನಾನು ಪ್ಲೀಟ್ಸನ್ನು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಪ್ಲೀಟ್ಸ್ ಆದರೂ ನೀವು ಮಾಡ್ಕೋಬೋದು ಸ್ನೇಹಿತರೆ, ಸಮವಾಗಿ ಮಾಡ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಬಿಟ್ಬಿಟ್ಟು ನಾವು 2 ಇಂಚಿಗೊಂದು, ಇಲ್ಲ ಅಂದರೆ 2 ಇಂಚಿಗೆ ಒಂದು ಪ್ಲೀಟ್ಸ್ ಮಾಡ್ಕೊತೀವಿ ಅಂತ ಅಂದರೆ ಮಾಡ್ಕೋಬೋದು. ಇಲ್ಲ ನಾವು ಸಣ್ಣದಾಗಿ ಒಂದೊಂದು ಇಂಚಿಗೆ ನಾವು ಮಾಡ್ಕೊತೀವಿ ಅಂತ ಅನ್ನೋದ್ರೂ ಮಾಡ್ಕೋಬೋದು, ನಿಮ್ಮ ಇಷ್ಟ ಅದು. ನಾನಿಲ್ಲಿ ನನಗೆ ಬಂದ ರೀತಿ ನಾನು ಅಳತೆ ಮಾಡಿಕೊಂಡು ನಾನು ಇಷ್ಟೇ ಇಂಚಿಗೆ ನಾನು ಬೇಕು ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಸಲ ನನಗೆ ಚಿಕ್ಕದಾಗಿ ಪ್ಲೇಟ್ಸನ್ನು ಇಟ್ಕೊತೀನಿ, ಕೆಲವು ಸಲ ದೊಡ್ಡದಾಗಿ ಪ್ಲೇಟ್ಸನ್ನು ನಾನು ಮಾಡ್ಕೊತೀನಿ. ಇವತ್ತು ನಾನು ಮೀಡಿಯಮ್ ಆಗಿ ಪ್ಲೇಟ್ಸನ್ನು ಇಟ್ಟಿದ್ದೀನಿ. ಜಾಸ್ತಿ ಇದನ್ನು ಮಾಡಿಲ್ಲ ಸ್ನೇಹಿತರೆ ನಾನು, ಯಾಕೆಂದ್ರೆ ತುಂಬ ಜಾಸ್ತಿ ಬಟ್ಟೆ ಇದೆ ಇದು. ಹಂಗಾಗಿ ನಾನು ಸ್ವಲ್ಪ ಫ್ರೀ ಸೈಜಲ್ಲೇ ಹೊಲಿತಾ ಇದ್ದೀನಿ. ಹಂಗಾಗಿ ಪ್ಲೇಟ್ಸ್ ಜಾಸ್ತಿ ಹಿಡಿದ್ಬಿಟ್ರೆ ಕ್ಲಾತು ಕಡಿಮೆ ಆಗುತ್ತೆ ನನಗೆ. ಹಂಗಾಗಿ ಅಂದಾಜಿನ ಮೇಲೆ ನಾನು ಅದನ್ನು ಗುರ್ತು ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಪ್ಲೇಟ್ಸನ್ನು ನಾವು ಆ ಸ್ಟಿಚಿಂಗ್ ಒಳಗೆ ಆ ಒಂದು ಫಸ್ಟ್ ನಾವು ನೀಟಾಗಿ ಎರಡನ್ನೂ ಜೋಡಿಸ್ಬಿಟ್ಟು ನೇರವಾಗಿ ಹೊಲಿಗೆ ಹಾಕಿ ಮಧ್ಯ ನಾವು 2 ಇಂಚಸ್ಗೆ ನಾವು ಮಾರ್ಕ್ ಮಾಡಿಕೊಂಡು ಆ ನರಿಗೆನ ಅದರೊಳಗೆ ಸ್ಟಿಚ್ ಒಳಗೆ ದಬ್ಬಿಟ್ಟು ನೀಟಾಗಿ ನಾವು ಪ್ಲೀಟ್ಸನ್ನು ಹಾಕಬೇಕಾಗತ್ತೆ ನರಿಗೆನ. ಆವಾಗ ನೀಟಾಗಿ ನರಿಗೆಗಳು ಬರುತ್ತೆ. ನೀವು ಎಷ್ಟಾದರೂ ಮಾಡ್ಕೋಬೋದು, ಇಲ್ಲಿ ಒಂದಾದರೂ ಮಾಡ್ಕೋಬೋದು, 1 ಇಂಚಿಗಾದರೂ ಮಾಡ್ಕೋಬೋದು, 2 ಇಂಚಸ್ಗಾದರೂ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ನನಗೆ ಬಂದ ರೀತಿ ನಾನು ನಿಮಗೆ ತೋರಿಸಿದ್ದೀನಿ. ಯಾರಾದರೂ ಟೈಲರ್ಸ್ ನನ್ನ ವಿಡಿಯೋ ನೋಡ್ತಾಯಿದ್ರೆ ನಾನೇನಾದ್ರು ತಪ್ಪು ಇದ್ದರೆ ನನಗೆ ಸಜೆಷನ್ ಕೊಡ್ಬೋದು ಸ್ನೇಹಿತರೆ. ನೀವು ಯಾರಾದರೂ ನನಗೆ ನಾನು ಅದನ್ನು ಪಾಸಿಟಿವ್ ಆಗಿ ತಿಳ್ಕೊತೀನಿ, ಪಾಸಿಟಿವ್ ಆಗೇ ತೊಗೊತೀನಿ. ನಾನು ಇದೇ ಥರನೇ ನಾನು ಯೂಟ್ಯೂಬಲ್ಲಿ ಅವ್ರು ಯಾವ ರೀತಿ ತೋರಿಸಿದಾರೋ ಅದೇ ರೀತಿ ನಾನು ಬಟ್ಟೆನ ಹೊಲ್ಕೊಂಡಿದ್ದೀನಿ. ನನ್ನದೇ ಆದ ವೈಯಕ್ತಿಕ ಒಂದು ಸ್ಟಿಚಿಂಗ್ ಯಾವುದೂ ಇಲ್ಲ ಇಲ್ಲಿ. ಯಾಕಂದರೆ ನಾನು ಫಾಲೋ ಮಾಡ್ತಾ ಇರೋ ಒಂದು ವೀಡಿಯೋಸ್ಗಳನ್ನು ಅವರು ಹೇಳಿದ ರೀತಿಯೇ ನಾನು ಹೊಲಿತೀನಿ ಸ್ನೇಹಿತರೆ. ಪ್ಲೀಟ್ಸ್ಗಳನ್ನು ಹಿಡಿದ ನಂತರ ನಾವು ಎಲ್ಲ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ, ಒಂದಕ್ಕೊಂದು ನೀಟಾಗಿ ಎಲ್ಲ ಕಡೆನೂ ಜೋಡಿಸ್ಬಿಟ್ಟು ಮೇಲೆ ಬಾಡಿ ಪಾರ್ಟ್ಸು ಎಲ್ಲದಕ್ಕೂ ನಾವು ಜಾಯಿಂಟ್ ಮಾಡ್ಕೋಬೇಕು ಸ್ನೇಹಿತರೆ. ಇವಾಗ ನಾನೀಗ ಜಾಯಿಂಟ್ ಮಾಡಿಕೊಂಡೆ ಬಾಡಿ ಪಾರ್ಟ್ಸ್, ಫ್ರಂಟ್ ಬಾಡಿ ಪಾರ್ಟ್ಸನ್ನು ಎರಡನ್ನೂ ಸಹ ನಾವು ನರಿಗೆಗಳನ್ನು ಹಿಡ್ದಿರ್ತೀವಲ್ವ, ಟೋಟಲಾಗಿ ನಾವು ಎರಡೂ ಕಡೆ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಕೆಳಗಿನ ಬಾಟಮ್ ಪಾರ್ಟ್ಸನ್ನು ಎರಡನ್ನೂ ನಾವು ಕೆಳಗೆ ಜಾಯಿಂಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ತುಂಬ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಹೊಲ್ಕೊಳ್ಳಿ ಸ್ನೇಹಿತರೆ, ಆರಾಮಾಗಿ ಹೊಲ್ಕೊಬೋದು. ನನಗೇನಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ನೀವು ಇನ್ಸ್ಪಿರೇಷನ್ನಾಗಿ ತೊಗೊಳ್ಳಿ. 2 ಇಂಚಸ್ಸು ಮಾರ್ಜಿನನ್ನು ನಾನು ಬಿಟ್ಟಿದ್ದೆ ಸ್ನೇಹಿತರೆ. ಆ 2 ಇಂಚಸ್ಗೆ ಕರೆಕ್ಟಾಗಿ ನಾನು ಅಳತೆ ಮಾಡಿಕೊಂಡು ಈಗ ಕ್ಲೀನಾಗಿ ಜಾಯಿಂಟ್ ಮಾಡ್ಕೊತೀನಿ. ನಾನೆಲ್ಲ ಒಂದು ಮೇಯ್ನ್ ಪ್ಲೀಟ್ಸನ್ನು ಹಿಡ್ದಿದ್ವಲ್ವ, ಬಾಟಮ್ ಪಾರ್ಟ್ಸ್ ಎಲ್ಲ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಈ ಥರ ನಾವು ಫಿಟ್ಟಿಂಗ್ ಸ್ಟಿಚ್ಗಳನ್ನು ಹಾಕಬೇಕಾಗುತ್ತೆ. ನಮಗೆ ಎಷ್ಟು ಇಂಚಿಗೆ ನಾವು ಫಿಟ್ ಬೇಕು ನಮಗೆ ತೋಳು ಅಂದಾಗ, ನಾನಿಲ್ಲಿ 10 ಇಂಚಸ್ಗೆ ತೋಳನ್ನು ಮಾಡ್ಕೊಂಡಿದ್ದೀನಿ ಈ ಸಲ. ನನಗೆ ಸ್ವಲ್ಪ ಲಾಂಗ್ ತೋಳು ಬೇಡ ಅಂತ ಹೇಳಿ ಈ ಸಲ ನಾನು ಮೀಡಿಯಮ್ ತೋಳನ್ನು ಮಾಡ್ಕೊಂಡಿದ್ದೀನಿ. ಈಗ ಈ ಸಲ ನಾನು ಲಾಂಗ್ ಸ್ಲೀವ್ಸ್ ಮಾಡ್ಕೊಂಡಿಲ್ಲ, ಇವಾಗ 3/4 ಸ್ಲೀವ್ ಮಾಡ್ಕೊಂಡಿಲ್ಲ. ಈಗ ಸ್ನೇಹಿತರೆ ನಾನು ಸೈಡ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಬಾಡಿ ಪಾರ್ಟ್ಸನ್ನು. ಮೇಯ್ನು ನಮಗೆ ಫಿಟ್ಟಿಂಗ್ ಸ್ಟಿಚ್ ಬೇಕಲ್ವ, ಹಂಗಾಗಿ
ಈಗ ನಾನು ಫುಲ್ಲು ಕುರ್ತಿ ರೆಡಿ ಆಯಿತು ಸ್ನೇಹಿತರೆ. ಈ ಕಡೆ ಆ ಕಡೆ ಎಲ್ಲ ನೀಟಾಗಿ ನಾನು ತೋರಿಸ್ತೀನಿ ಹೊಲಿದ್ಬಿಟ್ಟು. ಕೊನೆಗೆ ಯಾವ ರೀತಿ ಬಂದಿದೆ ಅಂತೇಳಿ ನಿಮ್ಮ ಹತ್ರ ನಾನು ಈ ಒಂದು ಡ್ರೆಸ್ಸನ್ನು ತೋರಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಸ್ಯಾರಿಯಲ್ಲಿ ಮತ್ತೊಂದು ಮೀಶೋದಲ್ಲಿ ನಾನು ಈ ಥರ ಲಾಂಗ್ ಅಂಬ್ರೆಲಾ ಗೌನನ್ನು ಹೊಲ್ಕೋಬೇಕು ಅಂತಲೇ ನಾನು ಒಂದು ಸ್ಯಾರಿ ತೊಗೊಂಡಿದ್ದೆ. 200 ರುಪೀಸ್ ಸ್ಯಾರಿ ಸ್ನೇಹಿತರೆ. ಇದು ಜಾರ್ಜೆಟ್ ಸ್ಯಾರಿ, ತುಂಬ ತೆಳು ಬರುತ್ತೆ. ಮತ್ತು ನಾವು ಇದಕ್ಕೆ ಫ್ರಿಲ್ ಇಟ್ಬಿಟ್ಟು ಚೆನ್ನಾಗಿರುತ್ತೆ. ವಿಡಿಯೋ ನೀವು ಆರಾಮಾಗಿ ನೋಡಿ, ಈ ವಿಡಿಯೋ ಬಟ್ಟೆ ಹೊಲ್ಕೋಬೋದು ಸ್ನೇಹಿತರೆ. ನಾನು ಫುಲ್ ಫಿನಿಶಿಂಗ್ ಆದಮೇಲೆ ನಿಮ್ಗೆ ಯಾವ ಥರ ಡ್ರೆಸ್ ಕಾಣ್ತಾ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಅಷ್ಟೇ. ನೀವು ಅದೇ ಥರನೇ ನೀವು ಸಹ ಕಲ್ಕೋಬೋದು. ಇನ್ನೊಂದು ಸ್ನೇಹಿತರೆ, ತುಂಬ ಈಸಿ. ನೀವು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಸರ್ಚ್ ಮಾಡಿದ್ರೆ ನಿಮಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಹೊಸಬ್ರು ಯಾರಾದರೂ ಬಂದಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಈ ಹೊಸ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ಸಹ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಾಗಲಿ ಲೈಕ್ ಮಾಡೋದ್ರಿಂದಾಗಲಿ ಯಾವುದೇ ಹಣ ನಿಮ್ಮದು ಖರ್ಚಾಗೋದಿಲ್ಲ ಸ್ನೇಹಿತರೆ. ಅವರಿಗೊಂದು ಖುಷಿ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ನಮ್ಮ ವಿಡಿಯೋಕ್ಕೆ ನೀವು ಸಪೋರ್ಟ್ ಮಾಡಿದಾಗ ಧನ್ಯವಾದಗಳು ಸ್ನೇಹಿತರೆ.